ಅಂತ ಇಟ್ಕೊಳ್ರಿ, ಏನಾಗ್ತದೆ ರೀ ಸರ್ ಅದರಿಂದ? ಅದಕ್ಕೆ ನಮ್ಮ ಮೆಡಿಸಿನ್ ಆರೋಗ್ಯಕ್ಕೂ ಸಹ ಎಷ್ಟು ಕೊಡ್ತಾರೆ ಇವರು? 1.5 ಲಕ್ಷ ಕೋಟಿ ಅಥವಾ 2 ಲಕ್ಷ ಕೋಟಿ ಒಳಗೆ ಕೊಡ್ತಾರೆ. ಇದು ಇಡೀ ಈ ದೇಶದ 140 ಕೋಟಿ ಜನಕ್ಕೆ ಸಾಲ್ತದನ ಅನ್ನುವಂಥದ್ದು ಅವರಿಗೆಲ್ಲ ಪೂರೈಸ್ತದನ? ಇದು ನಾವು ಇಲ್ಲಿ ವಿಚಾರ ಮಾಡಬೇಕಾಗಿದೆ. ಹೀಗಾಗಿ ಸರ್ಕಾರ ಎಲ್ಲನೂ ತನ್ನ ಜವಾಬ್ದಾರಿ ಹೊತ್ಕೊಳ್ಳಾರ್ದು ಖಾಸಗಿಯವ್ರು ಕೊಡೋದ್ರಿಂದಾಗಿ ಖಾಸಗಿಯವರು ಸಹ ಎಷ್ಟು ಲಿಮಿಟೇಷನ್ಗಳು ಖರ್ಚು ಮಾಡುವಂಥದ್ದು. A1 ಕೆಲಸ ಮಾಡುವಂಥ ಪ್ರೊಫೆಸರ್ಗಳಾಗಿರ್ಬೋದು ಅಥವಾ ಮಾಸ್ತರ್ಗಳಾಗಿರ್ಬೋದು, ಟೀಚರ್ಗಳಾಗಿರ್ಬೋದು ಅಥವಾ ಗುರುಮಾತೆಯರಾಗಿರ್ಬೋದು, ಕಡಿಮೆ ಪಗಾರ ಕೊಟ್ಟು ಹೆಚ್ಚು ದುಡಿಸ್ಕೊಳ್ಳೋಂಥ ಒಂದು ಪ್ರವೃತ್ತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಅಲ್ಲೊಂದು ಶೋಷಕ ವರ್ಗ ನಿರ್ಮಾಣ ಆಗಿಬಿಟ್ಟದ. ಇಲ್ಲಿ ದುಡಿಲಿಕ್ಕೆ ಹೋಗೋರು ಗೌರ್ಮೆಂಟ್ ಸರ್ವಿಸ್ ಇದ್ದವರು ಸರಿಯಾಗಿ ದುಡಿಯೋದಿಲ್ಲ, ಪರ್ಮನೆಂಟ್ ಇರ್ತದೆ. ಇನ್ನೊಂದು ಖಾಸಗಿಯಲ್ಲೇ ಇವ್ರು ದುಡಿತೀನಂದ್ರು ಪೇಮೆಂಟ್ ಕಡಿಮೆ ಕೊಟ್ಟು ಹೆಚ್ಚು ದುಡಿಸುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇವೆಲ್ಲ ಈ ಅಸ್ತವ್ಯಸ್ತ ಈ ದೇಶದಾಗ ಯಾವುದಕ್ಕೆ ಕಾರಣ ಏನಪ್ಪ ಅಂದ್ರೆ ಯೋಗ್ಯ ರೀತಿಯಿಂದ ಚಿಂತನೆ ಮಾಡಿ ಇವುಗಳೆಲ್ಲ ಪರಿಹಾರ ಹುಡುಕುವಂಥ ತಜ್ಞರು ಇಲ್ಲದ್ದು ಇದ್ದರೂ ಸಹಿತ ಅವ್ರಿಗೆ ಪ್ರಾಶಸ್ತ್ಯ ಇಲ್ಲ. ಯಾಕಂದರೆ ಅವ್ರು ಬೇಡುವಂಥ ಅವ್ರು ಹೇಳುವಂಥ ಎಲ್ಲ ಮಾತನ್ನು ಕೇಳಿದರೆ ಈಗೆಲ್ಲ ನಾವು ಹಿಂದೆ ಇತಿಹಾಸದಲ್ಲಿ ನೋಡಿದ್ವಿ. ನಮ್ಮ ಸ್ವತಂತ್ರ ಭಾರತದಲ್ಲೇ ಎಲ್ಲನೂ ನಾವು ಇವತ್ತು ಗೌರ್ಮೆಂಟ್ ಕೈ ಕೊಟ್ಟಾಗ ಗೌರ್ಮೆಂಟದ ಅಧಿಕಾರಿಗಳು ಯಾವ ರೀತಿ ಮಾಡಿದರು, ಯಾವ ರೀತಿ ಖರ್ಚು ಮಾಡಿದರು, ಒಂದಕ್ಕೆ 4 ಲೀಟ್ರ್ ಹೆಚ್ಚೆ, ₹1 ಮುಗಿದಕ್ಕೆ 4 ರೂಪಾಯಿ ಹೆಚ್ಚು ತೊಗೊಳ್ಳೋಂಥದ್ದು, ಮೇಲೆ ಭ್ರಷ್ಟಾಚಾರ ದುಡ್ಡು ಹೊಡಿಯುವಂಥ, ಕಮಿಷನ್ ಹೊಡೆಯುವಂಥ ಒಂದು ದೊಡ್ಡ ಪರಂಪರೆ ನಮ್ಮಲ್ಲಿ ಬೆಳೆದು ಬಂದುಬಿಟ್ಟದ ಕಳೆದ ಈ ಸ್ವತಂತ್ರ ಸಿಕ್ಕಾಗಿನಿಂದ. ಹೀಗಾಗಿ ಇವತ್ತು ಈ ವ್ಯವಸ್ಥೆಗೆ ಪರಿಹಾರ ಏನಪ್ಪ ಅನ್ನುವಂಥ ದೊಡ್ಡ ಚಿಂತೆ ಆಗಿದೆ. ಆದರೆ ಇವತ್ತಂತೂ ನೋಡ್ತಾ ಇದ್ವಿ ನಾವು ಸರಳವಾಗಿ ಸಹಜವಾಗಿ ಇವಾಗೆಲ್ಲ ಪರಿಹಾರ ಸಿಗಲಿಕ್ಕಿಲ್ಲ ಅಂತೇಳಿ. ಯಾಕಂದ್ರೆ ನಮಗೆ ಗೌರ್ಮೆಂಟ್ ಸಹಿತ ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ಇವತ್ತು ಮತದಾರ ಬಂದು ನಿಂತಿದ್ದಾರೆ. ಯಾಕಂದರೆ SIR ಆಗಿರ್ಬೋದು, EVM ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಇವೆಲ್ಲ ನಮ್ಮ ಅದರ ಜೊತೆಗೆ SIR ಇವತ್ತು ನೋಡ್ತಾ ಇದ್ದೀರಿ. ಇನ್ನೊಂದು ಹೊಸ ಡೆವಲಪ್ಮೆಂಟ್ ಏನಾಗ್ತಾ ಇದೆಪ್ಪ ಅಂದ್ರೆ ಸತತವಾಗಿ ತಾವು ಅಧಿಕಾರದಲ್ಲಿ ಉಳಿಸುವಾಗೆ ವಿರೋಧ ಪಕ್ಷಗಳೆಲ್ಲ ನಾಶ ಮಾಡುವಂಥ ಕೆಲಸಗಳು ನಡೀತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದನ್ನೆಲ್ಲ ಗಮನಿಸಿ ನಿರ್ಧಾರಕ್ಕೆ ಏನು ಬರುವಂಥದ್ದಾಗಿದೆ ಅಂದರೆ ಈ ವ್ಯವಸ್ಥೆ ಬದಲಾಗಲಿಕ್ಕೆ